ಹೊಡೆದು ಬೀಳ್ತದೆ ಅನ್ನೋದು ಒಂದು ಮಾತು ಮಾತಾಡ್ತಾರೆ. ಅದು ಸುಳ್ಳೇನಂತ ಏನಲ್ಲ. ಆದರೆ ಇವತ್ತು ಪ್ರಜಾಪ್ರಭುತ್ವ ದೇಶ ಅಂತ ಅಮೇರಿಕ ಸಹಿತ ಇನ್ನೊಂದು ದೇಶದ ಬಗ್ಗೆ, ಇನ್ನೊಂದು ರಾಷ್ಟ್ರದ ಬಗ್ಗೆ ಗೌರವವನ್ನು ಸೂಚಿಸಬೇಕು, ಕೊಡಬೇಕು ಅನ್ನೋಂಥದ್ದನ್ನು ಇವತ್ತು ಮರ್ತದ ಅನ್ನೋದು ಸುಳ್ಳೇನಲ್ಲ. ಸ್ವತಃ ನ್ಯಾಟಲ್ ಸಹಾಯ ಕೇಳಲಿಲ್ಲ. ಅದರಲ್ಲೂ ಈ ಒಂದು ವೆನೆಜುವೆಲಾ ಹೊಡೆದಾಗಂತೆ ಅಲ್ಲಿ ಪ್ರೆಸಿಡೆಂಟನ್ನು ಒಂದು ಬೆಕ್ಕಿನ ಮರಿ ಹಿಡ್ಕೊಂಡು ಬಂದ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಹೊಡೆತ ಕೊಟ್ಟಂಥದ್ದು. ಇನ್ನೊಂದು ದೇಶ ಸಾರ್ವಭೌಮತೆಯಲ್ಲಿ ಕೈ ಹಾಕಿದಂತೆ ಇದೆಲ್ಲ ನೋಡ್ತಾ ಇದ್ದೀವಿ. ಇದರಲ್ಲಿ ಯಾರು ಡಿಕ್ಟೇಟರು, ಯಾರು ಪ್ರಜಾಪ್ರಭುತ್ವವಾದಿಗಳು ಹೇಳೋದು ಕಷ್ಟ ಆಗಿಬಿಟ್ಟದ. ಅದೇನೋ ಇರಲಿ, ಈಗ ಬರುತ್ತಿರೋದು ಏಪ್ರಿಲ್ 6 ಮಾತುಕತೆ ಮೂಲಕ ಮುಗಿದ್ರೆ ಭಾಳ ಒಳ್ಳೆಯದು. ಇಲ್ಲಾಂದ್ರೆ ನಿಶ್ಚಿತವಾಗಿಯೂ ರಕ್ತದ ಹೊಳೆ ಅಲ್ಲಿ ಹರಿದು ಗ್ಯಾರಂಟಿ ಆ ದ್ವೀಪಕ್ಕೆ. ಯಾಕಂದ್ರೆ ಈಗ ಜಗದ ನಿಧಿಯ ಭಾಗದಾಗಿಬಿಟ್ಟದ. ಜಗತ್ತಿನ ನಿಧಿ ಅಲ್ಲದ. ಆ ನಿಧಿಗಾಗಿ ಎಲ್ಲರೂ ಫೈಟ್ ಮಾಡೋದು. ನಾವು ಮೊದಲು ಕಥೆಗಳಲ್ಲಿ ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಬಂಗಾರ ನಿಧಿ ಅದ, ಮತ್ತೇನೋ ಅದಕ್ಕಾಗಿ ಇಷ್ಟೆಷ್ಟೋ ಜನ ತಮ್ಮ ಜೀವ ಬಲಿದಾನ ಮಾಡಿದ್ವಿ, ಎಲ್ಲ ನೋಡ್ತಾ ಇದ್ವಿ. ಅದೆಲ್ಲಕ್ಕಿಂತ ಹೆಚ್ಚಿಂದ ಇವತ್ತು ನೋಡ್ರಿ, ಒಂದು ಬೃಹತ್ ಚೈನಾ ಈ ದ್ವೀಪದಿಂದ ಅಂದರೆ ಕರ್ಗ್ ದ್ವೀಪದಿಂದ ತನ್ನ 90% ಆಯಿಲನ್ನು ಅಲ್ಲಿ ತೊಗೊಂಡು ಹೋಗ್ತದೆ. ಗ್ಯಾಸ್ ಆಯಿಲ್ ಬರ್ತದೆ ಅಂದರೆ ಎಷ್ಟು ಅಲ್ಲಿ ಉತ್ಪನ್ನ ಇರಬೇಕು ಅದು.